ನಮಸ್ತೆ ಕರ್ನಾಟಕದ ಎಲ್ಲ ಸ್ಪರ್ಧಾರ್ಥಿ ಮಿತ್ರರಿಗೆ ಪ್ರಿಮನು ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ SER ರೈಲ್ವೆ ನೇಮಕಾತಿ 2025 ಇದರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಳ್ಳೋಣ ಅಂತ ನಿಮ್ಮ ಮುಂದೆ ಈ ವಿಡಿಯೋಸ್ ಜೊತೆಗೆ ಬಂದಿದ್ದೀನಿ. ಸೊ ಇವಾಗ ಆಲ್ರೆಡಿ ಈ ಒಂದು ಹುದ್ದೆಗೆ ಸಂಬಂಧಪಟ್ಟ ಹಾಗೆ ಅಧಿಸೂಚನೆಯನ್ನು ಬಿಡುಗಡೆ ಮಾಡಿದ್ದಾರೆ. ಸೊ ಇದೊಂದು ಒಳ್ಳೆ ಅವಕಾಶ ಅಂತ ಹೇಳ್ಬೋದು ಉದ್ಯೋಗವನ್ನು ಹುಡುಕ್ತಾ ಇರೋರಿಗೆ, ಉದ್ಯೋಗಾಕಾಂಕ್ಷಿಗಳಿಗೆ. ಸೊ ಈ ಒಂದು ಹುದ್ದೆಗಳಿಗೆ ಆಸಕ್ತಿ ಉಳ್ಳವರು, ಇದಕ್ಕೆ ನಾನು ಅಪ್ಲಿಕೇಶನ್ ಹಾಕಬೇಕು ಅನ್ನೋ ಇಂಟ್ರೆಸ್ಟ್ ಇರೋರು ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಸೊ ವಿಡಿಯೋನ ಶುರು ಮಾಡೋಣ. ಶುರು ಮಾಡೋಕ್ಕಿಂತ ಮುಂಚೆ ಆಸ್ ಯೂಶುವಲ್ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ಅಥವಾ ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಸೊ ಬನ್ನಿ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ತಿಳ್ಕೊತಾ ಹೋಗೋಣ. ಸ್ನೇಹಿತರೆ, ದಕ್ಷಿಣ ಮಧ್ಯ ರೈಲ್ವೆ ಅಧಿಕೃತವಾಗಿ ಇವಾಗ ಬೇರೆ ಬೇರೆ ವಹಿವಾಟುಗಳಲ್ಲಿ ಖಾಲಿ ಇರುವಂತಹ 4232 ಅಪ್ರೆಂಟಿಸ್ ಹುದ್ದೆಗಳಿಗೆ, ಅಂದರೆ ಅಪ್ರೆಂಟಿಸ್ ಪೋಸ್ಟ್ಗಳಿಗೆ ಇವಾಗ ಬಹಳ ದೊಡ್ಡ ಪ್ರಮಾಣದಲ್ಲಿ ನೇಮಕಾತಿ ಡ್ರೈವನ್ನು ಘೋಷಣೆ ಮಾಡಿದೆ ಅಂತ ಹೇಳ್ಬೋದು. ಸೊ ನಾನಾಗಲೇ ಹೇಳ್ದಂಗೆ ಇದೊಂದು ಒಳ್ಳೆಯ ಅವಕಾಶ ಎಲ್ರಿಗೂ ಅಂತ ಹೇಳ್ಬೋದು. ಸೊ ಈ ಒಂದು ಹುದ್ದೆಯ ವಿವರಗಳನ್ನ ನಾವು ನೋಡ್ತಿದ್ರೆ 4232 ಪೋಸ್ಟ್ ಏನಿದೆ ಯಾವ್ಯಾವೆಲ್ಲ ಪೋಸ್ಟ್ನ ಕಾಲ್ ಮಾಡಿದ್ದಾರೆ ಅಂದರೆ AC ಮೆಕ್ಯಾನಿಕ್ 143 ಪೋಸ್ಟ್ ಇದ್ದಾವೆ, ಏರ್ ಕಂಡೀಷನಿಂಗ್ 32, ಕಾರ್ಪೆಂಟರ್ 42, ಡೀಸೆಲ್ ಮೆಕ್ಯಾನಿಕ್ 142, ಇಲೆಕ್ಟ್ರಾನಿಕ್ ಮೆಕ್ಯಾನಿಕ್ 85, ಇಂಡಸ್ಟ್ರಿಯಲ್ ಇಲೆಕ್ಟ್ರಾನಿಕ್ಸ್ 10, ಇಲೆಕ್ಟ್ರಿಷಿಯನ್ 1053 ಪೋಸ್ಟ್ಗಳಿದ್ದಾವೆ. ಸೊ ಇಲ್ಲಿ ಇಲೆಕ್ಟ್ರಿಕ್ SNT ಇಲೆಕ್ಟ್ರಿಷಿಯನ್ 10, ಪವರ್ ಮೇಂಟೆನೆನ್ಸ್ ಅದು ಕೂಡ ಇಲೆಕ್ಟ್ರಿಷಿಯನ್ಗೆ ಬರುತ್ತೆ 34 ಪೋಸ್ಟ್ಗಳಿರುವಂಥದ್ದು. ಇನ್ನು ಟ್ರೈನ್ ಲೈಟಿಂಗ್ ಅಂತ ಬಂದಾಗ ಅದು ಕೂಡ ಇಲೆಕ್ಟ್ರಿಷಿಯನ್ಗೆ ಬರುತ್ತೆ 34 ಪೋಸ್ಟ್ಗಳಿದ್ದಾವೆ. ಇನ್ನು ಫಿಟ್ಟರ್ ಅಂತ ಬಂದಾಗ 1742 ಪೋಸ್ಟ್ ಖಾಲಿ ಇದ್ದಾವೆ. ಮೋಟಾರ್ ಮೆಕ್ಯಾನಿಕ್ ವೆಹಿಕಲ್ ಅಂತ ಬಂದಾಗ 8 ಹುದ್ದೆಗಳು. ಇನ್ನು ಮಷಿನಿಸ್ಟ್ 100 ಹುದ್ದೆಗಳು. ಮೆಕ್ಯಾನಿಕ್ ಮಷಿನ್ ಟೂಲ್ ಮೇಂಟೆನೆನ್ಸ್ ಇದು 10 ಹುದ್ದೆಗಳಿರುವಂಥದ್ದು. ಇನ್ನು ಪೇಂಟರ್ 74, ವೆಲ್ಡರ್ ಬಂದು 713. ಸೊ ಒಟ್ಟಾರೆಯಾಗಿ 4232 ಹುದ್ದೆಗಳಿದ್ದಾವೆ. ಸೊ ಇಷ್ಟು ಹುದ್ದೆಗಳನ್ನ ಹೇಳಿದೆ. ಸೊ ಏನೇನೆಲ್ಲ ಅರ್ಹತೆಗಳಿರಬೇಕು ಅಂದರೆ, ನಮ್ಮ ಒಂದು ಎಜುಕೇಷನ್ ಕ್ವಾಲಿಫಿಕೇಷನ್ ಏನು ಅಂತಂದರೆ, ಮಾನ್ಯತೆ ಪಡೆದಿರುವಂತಹ ಮಂಡಳಿಯಿಂದ ಕನಿಷ್ಠ ಪಕ್ಷ 50% ಮಾರ್ಕ್ಸ್ನ ಜೊತೆಗೆ ನಾವು SSLCಯನ್ನು ಪಾಸ್ ಆಗಿರಬೇಕು. ಅಂದರೆ 10ನೇ ತರಗತಿ ಪಾಸ್ ಆಗಿರಬೇಕು, ಕಂಪಲ್ಸರಿ ಪಾಸ್ ಆಗಿರಬೇಕು. ಮತ್ತು ಸಂಬಂಧಿತ ವ್ಯಾಪಾರದಲ್ಲಿ ITI ಪ್ರಮಾಣ ಪತ್ರವನ್ನು ಹೊಂದಿರಬೇಕು. SSLC ಪಾಸ್ ಆಗಿರಬೇಕು ಮತ್ತು ITI ಪ್ರಮಾಣ ಪತ್ರ ಹೊಂದಿರಬೇಕು. ಇದಿಷ್ಟು ಏನು ಶೈಕ್ಷಣಿಕ ವಿದ್ಯಾರ್ಹತೆ ಆಗಿರುತ್ತೆ. ಇನ್ನು ಯಾವ ಏಜ್ ಲಿಮಿಟ್ಸ್ನವರು ಅಪ್ಲೈ ಮಾಡ್ಬೋದು ಅಂತ ಹೇಳಿದ್ರೆ, ಈ ಒಂದು ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕಬೇಕು ಅಂತ ಅನ್ನೋರು ಡಿಸೆಂಬರ್ 28, 2024 ಒಳಗಾಗಿ 18 ಮತ್ತು 24 ವರ್ಷಗಳ ನಡುವೆ ಇರಬೇಕು. ಸೊ 18 ಇಯರ್ಸ್ ಮತ್ತು 24 ಇಯರ್ಸ್ ಒಳಗಿರಬೇಕು. ಸರ್ಕಾರಿ ನಿಯಮಗಳ ಪ್ರಕಾರ ಕಾಯ್ದಿರಿಸಿದ ವರ್ಗಗಳಿಗೆ ವಯಸ್ಸಿನ ಸಡಿಲಿಕೆಗಳು ಅನ್ವಯ ಆಗುತ್ತೆ. ಅಂದರೆ ಜನರಲ್ ಕ್ಯಾಟಗರಿ ಅವರಿಗೆ, ಹಾಗೆ SC ST ಕ್ಯಾಂಡಿಡೇಟ್ಸ್ಗಳಿಗೆ ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ ಅಂತ. ಸೊ ಇಲ್ಲಿ ಕಂಪಲ್ಸರಿ ಮೆನ್ಷನ್ ಮಾಡಿಲ್ಲ ಎಷ್ಟಿರುತ್ತೆ ಅಂತ ಅಂದ್ಬಿಟ್ಟು. ಇನ್ನು ಆಯ್ಕೆ ಪ್ರಕ್ರಿಯೆ ಹೇಗಿರುತ್ತೆ ಅಂತಂದರೆ, SSLC ಪರೀಕ್ಷೆಗಳಲ್ಲಿ ನಾನು ಆಗಲೇ ಹೇಳಿದಾಗೆ 10th ಸ್ಟ್ಯಾಂಡರ್ಡಲ್ಲಿ ನೀವು 50% ಅಂಕನ ಕನಿಷ್ಠವಾರು ಅಂಕನ ತೊಗೊಂಡಿರಬೇಕು. ಇನ್ನು ITIನ 50% ಅಂಕಗಳನ್ನು ಅವರು ಪರಿಗಣನೆ ಮಾಡ್ತಾರೆ. ಸೊ SSLC ಮತ್ತು ITI ಶೇಕಡವಾರು 50% ಇರಲೇಬೇಕು. ಇನ್ನು ಟ್ರೇಡ್ ವಾರು ಮೆರಿಟ್ ಲಿಸ್ಟನ್ನು ಅವರು ಸಿದ್ಧಪಡಿಸ್ಕೊಳ್ತಾರೆ. ಆ ನಂತರ ಅವರು ಇಂಟರ್ವ್ಯೂನ ಕಾಲ್ ಮಾಡ್ತಾರೆ. ಇಂಟರ್ವ್ಯೂ ಆದಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ. ಸೊ ಏನೇನು ಡಾಕ್ಯುಮೆಂಟ್ಸ್ನ ಇಟ್ಕೊಂಡಿರಬೇಕು ಅನ್ನೋದನ್ನ ಕೂಡ ನಿಮಗೆ ಆಮೇಲೆ ತಿಳಿಸ್ಕೊಡ್ತೀನಿ. ಸೊ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ, ಆಮೇಲೆ ಮೆಡಿಕಲ್ ಟೆಸ್ಟ್ ಇರುತ್ತೆ. ಸೊ ಇಷ್ಟೆಲ್ಲ ಟೆಸ್ಟ್ಗಳನ್ನ ನಡೆಸಿ ಅವ್ರು ಏನು ಮಾಡ್ತಾರೆ, ನೆಕ್ಸ್ಟು ಆಯ್ಕೆ ಪಟ್ಟಿಯನ್ನು ಪ್ರಕಟ ಮಾಡುವಂಥದ್ದು. ಇನ್ನು ಅರ್ಜಿ ಶುಲ್ಕ ಅಂತ ಬಂದಾಗ ಸಾಮಾನ್ಯ OBC EWS ಅಭ್ಯರ್ಥಿಗಳಿಗೆ 100 ರೂಪೀಸ್ ಇರುತ್ತೆ. ಇನ್ನು SC ST ಮತ್ತು PWD ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯಾದಂತಹ ಶುಲ್ಕ ಇರೋದಿಲ್ಲ. ಸೊ ನಾನು ಆಗಲೇ ಹೇಳಿದೆ, ಇಲ್ಲಿ ಯಾವುದೇ ರೀತಿಯಾದಂತಹ ಪರೀಕ್ಷೆ ಕೂಡ ಇರೋದಿಲ್ಲ, ನೇರ ನೇಮಕಾತಿ. ನಿಮ್ಮ 10th ಸ್ಟ್ಯಾಂಡರ್ಡ್ ಮತ್ತು ITI ಮಾರ್ಕ್ಸ್ ಕಾರ್ಡ್ನ ಮೇಲೆ ನೀವು ಕನಿಷ್ಠ 50% ತೊಗೊಂಡಿರಲೇಬೇಕು. ನೀವು ಇನ್ನೂ ಹೆಚ್ಚಿನ ಮಾರ್ಕ್ಸ್ನ ತೊಗೊಂಡಿದ್ದೀರಿ, ನೀವು ಫಿಸಿಕಲ್ ಆಗಿ ಫಿಟ್ ಆಗಿದ್ದೀರಿ ಅಂತ ಹೇಳಿದರೆ, ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟ್ ಆಗಿದೆ ಅಂತ ಹೇಳಿದ್ರೆ ಪಕ್ಕ ನಿಮಗೆ ಸಿಗ್ತಕ್ಕಂತಹ ಚಾನ್ಸಸ್ ಇದೆ. ಸೊ ಹಾಗಾಗಿ
ಈ ಒಂದು ಅವಕಾಶವನ್ನು ನೀವು ಮಿಸ್ ಮಾಡ್ಕೊಳ್ಬೇಡಿ. ಇನ್ನು ಏನೇನೆಲ್ಲ ಡಾಕ್ಯುಮೆಂಟ್ಸ್ನ ನೀವು ತೊಗೊಂಡು ಬರಬೇಕು, ಡಾಕ್ಯುಮೆಂಟ್ ವೆರಿಫಿಕೇಷನ್ ಅಂತ ಹೇಳಿದೆ. ಸೊ ಏನೇನೆಲ್ಲ ಡಾಕ್ಯುಮೆಂಟ್ಸ್ನ ನೀವು ಇಟ್ಕೊಂಡಿರ್ಬೇಕಂತ ಹೇಳಿದರೆ, ನೀವು ಅಪ್ಲಿಕೇಶನ್ ಹಾಕಿರೋರು ಆಧಾರ್ ಕಾರ್ಡ್, ಎಲ್ಲರ ಹತ್ರ ಆಧಾರ್ ಕಾರ್ಡ್ ಇದ್ದೇ ಇರುತ್ತೆ. ಆಧಾರ್ ಕಾರ್ಡ್ ಇಂಪಾರ್ಟೆಂಟಾಗಿ ಬೇಕೇ ಬೇಕಾಗುತ್ತೆ. ಇನ್ನು 10ನೇ ತರಗತಿಯ ಅಂಕಪಟ್ಟಿ 10th ಸ್ಟ್ಯಾಂಡರ್ಡ್ ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ. ITI ಡಿಪ್ಲೊಮೊ ಪ್ರಮಾಣ ಪತ್ರ ಸರ್ಟಿಫಿಕೇಟ್, ITI ಡಿಪ್ಲೊಮೊ ಸರ್ಟಿಫಿಕೇಟ್ ಬೇಕಾಗುತ್ತೆ. ಇನ್ನು ಪಾಸ್ಪೋರ್ಟ್ ಸೈಜ್ನ ಒಂದು ಫೋಟೋ ಇರಬೇಕಾಗುತ್ತೆ. ಸೊ ಸುಮಾರು ಫೋಟೋಸ್ಗಳು ಇರುತ್ತಲ್ಲ ನನಗೆ ಆ ಈ ಎಕ್ಸಾಮ್ಗೆ ಅಪ್ಲೈ ಮಾಡೋದಕ್ಕೆ ಅಂತ. ಸೊ ಒಂದಷ್ಟು ಫೋಟೋಸ್ನ ಇಟ್ಕೊಂಡಿರಿ, ಪಾಸ್ಪೋರ್ಟ್ ಸೈಜ್ನ ಒಂದಷ್ಟು ಫೋಟೋಸ್ ಬೇಕಾಗುತ್ತೆ. ಹಾಗೆಯೇ ಇಷ್ಟು ಏನು ಡಾಕ್ಯುಮೆಂಟ್ಸ್ ನಿಮ್ಮ ಹತ್ರ ಇರಬೇಕು. ಸೊ ಇಷ್ಟು ಡಾಕ್ಯುಮೆಂಟ್ಸ್ ಇಲ್ಲ ಅಂತಂದರೆ ಅಪೂರ್ಣ ದಾಖಲೆಗಳು ಅಪ್ಲಿಕೇಶನ್ನ ರಿಜೆಕ್ಟ್ ಮಾಡೋದಕ್ಕೂ ಕೂಡ ಕಾರಣ ಆಗಬಹುದು. ಸೊ ಹಾಗಾಗಿ ಕ್ಯಾಂಡಿಡೇಟ್ಸ್ ಏನು ಮಾಡಬೇಕು, ತಮ್ಮ ಸಲ್ಲಿಕೆಗಳನ್ನು 2 ಬಾರಿ ಪರಿಶೀಲಿಸಬೇಕು. ನೀವು ಏನು ಅಪ್ಲಿಕೇಶನ್ ಹಾಕ್ತೀರಾ ಅಥವಾ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋಗ್ತೀರಾ, ಸೊ ಆ ಟೈಮಲ್ಲಿ ನಿಮ್ಮ ಡಾಕ್ಯುಮೆಂಟ್ಸ್ ಕರೆಕ್ಟಾಗಿದೆಯಾ ಅಂತ ನೀವು 2-3 ಬಾರಿ ಪರಿಶೀಲನೆ ಮಾಡಿಕೊಂಡು ಹೋಗಬಹುದು. ಸೊ ಅರ್ಜಿಯನ್ನು ಹೇಗೆ ಅಪ್ಲೈ ಮಾಡೋದು ಅನ್ನೋದನ್ನು ನಾನು ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ನೀವು ಆ ಲಿಂಕನ್ನು ಹೋಗಿ ಆ ಲಿಂಕಲ್ಲಿ ನೀವು ಏನು ಮಾಡ್ಬೋದು, ಅಪ್ಲಿಕೇಶನ್ನ ಹಾಕ್ಬೋದು. ಇನ್ನು ಈ ಒಂದು ಅಧಿಸೂಚನೆ ಬಿಡುಗಡೆ ಮಾಡಿರುವಂತಹ ದಿನಾಂಕ ಯಾವಾಗ ಅಂತ ಹೇಳಿದ್ರೆ 2024 ಅಂದರೆ ಲಾಸ್ಟ್ ಇಯರ್ ಡಿಸೆಂಬರ್ 27ನೇ ತಾರೀಕಿಗೆ ಅಧಿಸೂಚನೆಯನ್ನು ಬಿಡುಗಡೆ ಮಾಡಿದ್ದಾರೆ. ಸೊ ಆಲ್ರೆಡಿ ಇವಾಗ ಅಪ್ಲಿಕೇಶನ್ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. 28ನೇ ತಾರೀಕಿಗೆ ಸ್ಟಾರ್ಟ್ ಆಗಿದೆ. ಅಂದರೆ ಡಿಸೆಂಬರ್ 28/12/2024 ಡಿಸೆಂಬರ್ ತಿಂಗಳ 28ನೇ ತಾರೀಕಿನಲ್ಲಿ ಆಲ್ರೆಡಿ ಅರ್ಜಿಯನ್ನು ಸ್ವೀಕಾರ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಸೊ ಲಾಸ್ಟ್ ಡೇಟ್ ಯಾವಾಗ ಅಂತ ಹೇಳಿದ್ರೆ ಇದೇ ತಿಂಗಳ 27ನೇ ತಾರೀಕು, ಅಂದರೆ 2025 ಜನವರಿ 27ನೇ ತಾರೀಕಿಗೆ ಕೊನೆ ದಿನಾಂಕ ಆಗಿರುತ್ತೆ. ಸೊ ಇನ್ನೂ ಕೂಡ ಟೈಮ್ ಇದೆ, ನಿಮಗೆ ಭಾಳಷ್ಟು ಟೈಮ್ ಇದೆ. ಸೊ ಇದನ್ನು ನೀವು ಹೋಗಿ ಅಪ್ಲೈ ಮಾಡ್ಬೋದು, ಅಥವಾ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಅದನ್ನು ನೀವು ಹೋಗಿ ಕ್ಲಿಕ್ ಮಾಡ್ತು ಅಂತಂದರೆ ನೀವು ಡೈರೆಕ್ಟಾಗಿ ಮೊಬೈಲ್ ಮುಖಾಂತರ ನೀವು ಅಪ್ಲಿಕೇಶನ್ ಹಾಕ್ಬೋದು. ಸೊ ಮತ್ತೇನಕ್ಕೆ ತಡ ಮಾಡ್ತಾ ಇದ್ದೀರಾ, ಆದಷ್ಟು ಬೇಗ ಅಪ್ಲಿಕೇಶನ್ ಹಾಕಿ ಈ ಒಂದು ಸದಾವಕಾಶವನ್ನು ಬಳಸ್ಕೊಳ್ಳಿ ಅಂತ ಹೇಳ್ತಾ, ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಅನುಕೂಲ ಆಗಿದೆ ಅಂತ ಭಾವಿಸ್ತೀನಿ. ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ, ಇದೇ ಥರ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.